ಇನ್ನು ಭಗವದ್ಗೀತೆ ಶಾಲಾ ಪಠ್ಯದಲ್ಲಿ ಸೇರಿಸಲು ಹೇಳಿದ್ದೇನೆ, ಮತಾಂತರ ಮಾಡುವಂತೆ ನಾನು ಹೇಳಿಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಎಚ್ಡಿಕೆ ಮನುವಾದಿ ಅಂದಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ತಲೆಯಲ್ಲಿ ಇರೋದು ಘರ್ಷಣೆಯಷ್ಟೇ. ಸಿದ್ದರಾಮಯ್ಯ ಅವರಿಂದ ಅಹಿಂದ ಸಿಕ್ಕ ಕೊಡುಗೆ ಏನು, ಅಹಿಂದಕ್ಕೆ ಸಿಕ್ಕ ಕೊಡುಗೆ ಏನು, ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಎಚ್ಡಿಕೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನಿ. ಅದು ಬಿಟ್ಟು ಅದೇನೋ ಮನೋವಾದಿಯ ಕಡೆಗೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ. ಅವರಲ್ಲಿ ಏನು ದೊಡ್ಡ ಸಮಾಜವಾದಿನ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅವರು ಸುದೀರ್ಘ ರಾಜಕಾರಣದಲ್ಲಿ. ಒಂದು ದಿವಸ ಹೇಳ್ತೀನಿ ಅವ್ರು ಯಾವ ಥರ ನಡ್ಕೊಂಡಿದ್ದಾರೆ ಸಮಾಜದಲ್ಲಿ. ಅಹಿಂದ ಹೇಳ್ತಾರಲ್ಲ, ಯಾವ ಅಹಿಂದನ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ. ಅಹಿಂದ ಹೆಸರಿನಲ್ಲಿ 10 ವರ್ಷದಿಂದ ಮಜಾ ಮಾಡ್ತಾವ್ರೆ. ಅದು ಬಿಟ್ಟು ಏನು ಮಾಡೋರು, ಏನು ಅಹಿಂದಾಗೆ ಕೊಟ್ಟಿರೋ ಕೊಡುಗೆ ಏನು? 8 ವರ್ಷ ನೀವು CM ಇದ್ದೀರಲ್ಲಪ್ಪ, ಅಹಿಂದ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ? ನಿಮ್ಮ ಸೀಟ್ಗೋಸ್ಕರವಾಗಿ ಅಹಿಂದ ಹೆಸರನ್ನು ಉಪಯೋಗ ಮಾಡ್ತೀರಿ.